ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೆಸೇಜಲ್ಲಿ ಬೇರೆ ಯಾವುದಾದ್ರೂ ಲೋನ್ಸ್ ಆಗಿರ್ಬೋದು, ಬೇರೆ ಅನ್ವಾಂಟೆಡ್ ಮೆಸೇಜಸ್ ಬರ್ತಾ ಇರ್ತವೆ. ಅದಕ್ಕೋಸ್ಕರ ಈ ಬೇರೆ ಇಂಪಾರ್ಟೆಂಟ್ ಇರೋ ಮೆಸೇಜಸ್ ಎಲ್ಲ ಹೈಡ್ ಆಗಿರ್ತವೆ, ಯಾವುದಂತ ನೋಡೋಕ್ಕೂ ಆಗಲ್ಲ. ಅದಕ್ಕೆ ಈ ಸೆಟ್ಟಿಂಗ್ಸ್ ನಾನು ಒಂದು 2 ಸೆಟ್ಟಿಂಗ್ಸ್ ಹೇಳ್ತೀನಿ. ಅದು ಆನ್ ಮಾಡಿದರೆ ಸ್ಪ್ಯಾಮ್ ಯಾರಾದರೂ ಹ್ಯಾಕರ್ಸ್ ಯಾರಾದರೂ ಇದ್ದರೆ ಈ ಪ್ರೊಟೆಕ್ಟ್ ಮಾಡ್ಬೋದು. ನಿಮ್ಮ OTPನ ಮಾತ್ರ ಅವು 24 ಅವರ್ಸಲ್ಲಿ ಡಿಲೀಟ್ ಆಗ್ತವೆ. ಇದು ಯಾವ ರೀತಿ 2 ಸೆಟ್ಟಿಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ಫಸ್ಟ್ ಸೆಟ್ಟಿಂಗ್ ಏನಂದರೆ, ನೀವು ಮೆಸೇಜ್ ಇರುತ್ತಲ್ಲ, ಮೆಸೇಜ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ರೈಟ್ ಸೈಡಲ್ಲಿ ನಿಮ್ಮ ಸೆಟ್ಟಿಂಗ್ ಅಂತ ಬರುತ್ತೆ, ಗೂಗಲ್ ಬರುತ್ತೆ ನೋಡಿ. ರೈಟ್ ಸೈಡಲ್ಲಿ ಸಿಂಬಲ್ ಕಾಣ್ತಾ ಇದೆಯಲ್ಲ, ಈ ಸರ್ಚ್ ಪಕ್ಕದಲ್ಲಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸೆಟ್ಟಿಂಗ್ ಇರುತ್ತೆ, ಮೆಸೇಜ್ ಸೆಟ್ಟಿಂಗ್ಸ್ ಅಂತ, ಅದರಲ್ಲಿ ಹೋಗಿ ಇದರಲ್ಲಿ ಕೆಳಗಡೆ ಬಂದರೆ ನಿಮಗೆ ಸ್ಪ್ಯಾಮ್ ಪ್ರೊಟೆಕ್ಷನ್ ಅಂತ ಇರುತ್ತೆ. ಇದು ನೋಡಿ ಆನಲ್ಲಿರಬೇಕು. ಅಕಸ್ಮಾತ್ ಆಫಲ್ಲಿದ್ದರೆ ಇದು ಈ ಥರ ಆನ್ ಮಾಡ್ಕೊಳ್ಳಿ. ಯಾವುದೇ ಥರ ಸ್ಪ್ಯಾಮ್ ಮೆಸೇಜಸ್ ಆಗಲಿ ನಿಮಗೆ ಬರೋಲ್ಲ. ಯಾವುದೇ ಅಡ್ವರ್ಟೈಸ್ಮೆಂಟ್ ಆಗಲಿ, ಆಮೇಲೆ ಲೋನ್ಸ್ ಕೊಡ್ತೀನಿ ಅದು ಇದು ಅಂತ ಭಾಳ ಬರ್ತಾ ಇರ್ತವೆ. ಅದನ್ನೆಲ್ಲ ಪ್ರೊಟೆಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ ಇದರಲ್ಲಿ ಏನಂದರೆ, ಮೆಸೇಜ್ ಆರ್ಗನೈಜೇಷನ್ಸ್ ಅಂತ ಇರುತ್ತೆ. ಅದರಲ್ಲಿ ಹೋದರೆ ಇದನ್ನು ನೋಡಿ ಆಫಲ್ಲಿದ್ದರೆ ಅಕಸ್ಮಾತ್ ಆನ್ ಮಾಡ್ಕೊಳ್ಳಿ. ಇದು ಏನಂತಂದರೆ, OTP ನಿಮಗೆ ಏನಾದರೂ ಬಂದಿರ್ತಾವಲ್ಲ, ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತವೆ, ಪರ್ಮನೆಂಟಾಗಿ ಡಿಲೀಟ್ ಆಗ್ತವೆ. ಯಾಕೆಂದರೆ ಮೆಸೇಜಸ್ OTP ಫುಲ್ ಆಗ್ತಾನೇ ಇದೆ, ಮೆಸೇಜಸ್ ಫುಲ್ ಆಗುತ್ತೆ, ಮೆಮೊರಿ ಫುಲ್ ಆಗುತ್ತೆ, ಫೋನ್ ಮೆಮೊರಿ. ಅದಕ್ಕೋಸ್ಕರ ಇದು ಆನ್ ಮಾಡೋದ್ರಿಂದ 24 ಅವರ್ಸಲ್ಲಿ ಅದು ಡಿಲೀಟ್ ಮಾಡುತ್ತೆ. ಇದೇ ರೀತಿ ಈ 2 ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಟ್ಟಿಂಗ್ಸು. ನಿಮಗೆ ಈ ಸೆಟ್ಟಿಂಗ್ಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ. ಆಮೇಲೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ.